ಕಳೆದ ವರ್ಷ ಕಬಿನಿ ಜಲಾಶಯದ ಬಲದಂಡ ನಾಲೆ ಬಿರುಕು ಬಿಟ್ಟ ಮಾಹಿತಿ ತಿಳಿದಿದ್ದ ಅಧಿಕಾರಿಗಳು ಅಂದು ಸಿಮೆಂಟಿನಿಂದ ಪ್ಯಾಚ್ ಮಾಡಿಸುವ ಕೆಲಸ ಮಾಡಿದ್ದರು. ಅಂದೇ ಆ ಕಾಮಗಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರೆ ಇಂದು ಈ ಪರಿಸ್ಥಿತಿ ಕಬಿನಿ ಜಲಾಶಯಕ್ಕೆ ಬರುತ್ತಿರಲಿಲ್ಲ. ಈಗ ನೀರಾವರಿ ಇಲಾಖೆ ಅಧಿಕಾರಿಗಳು ಸಿಸಿ ಕ್ಯಾಮೆರಾ ಅಳವಡಿಸಿದ್ದೇವೆ, ಅದರ ಮೇಲೆ ಕಣ್ಗಾವಲು ಇಟ್ಟಿದ್ದೇವೆ, ಮತ್ತೆ ಅದನ್ನು ಸರಿಪಡಿಸುವ ಕೆಲಸ ಮಾಡುತ್ತೇವೆ ಎಂದು ಬೊಗಳೆ ಬಿಡುವಂಥ ಅಧಿಕಾರಿಗಳು ಈಗ ಜಲಾಶಯದಲ್ಲಿ ನೀರಿನ ಮಟ್ಟ ಜಾಸ್ತಿ ಇದೆ. ಈಗ ಯಾವ ಕೆಲಸ ಮಾಡುತ್ತಾರೆ ಎಂಬುದೇ ಸಾರ್ವಜನಿಕರಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳ ಮಾತನ್ನು ನಂಬುವ ಪರಿಸ್ಥಿತಿಯಲ್ಲಿ ಕೊಳ್ಳೇಗಾಲ, ಟಿ ನರಸೀಪುರ, ಯಳಂದೂರು, ನಂಜನಗೂಡು, ಸರಗೂರು ತಾಲೂಕಿನ ಜನ ಮುಂದೆ ಏನು ಮಾಡುತ್ತಾರೆ ಎಂಬುದು ಕಾದು ನೋಡಬೇಕು. ಜಲಾಶಯ ಬಿರುಕಿನ ಬಗ್ಗೆ ಅನುಮಾನ ಇದ್ದವರು ಜಲಾಶಯದ ಬಲದಂಡ ನಾಲೆ ಬಳಿ ಬಂದು ವೀಕ್ಷಿಸಬಹುದು. ಆದರೆ ಈ ಸ್ಥಳಕ್ಕೆ ತೆರಳಲು ಕೂಡ ಅನುಮತಿಯನ್ನು ಆ ನೀರಾವರಿ ಇಲಾಖೆ ಅಧಿಕಾರಿಗಳಿಂದಲೇ ಪಡೆದುಕೊಳ್ಳಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಹೊರಗಿನವರನ್ನು ಅಣೆಕಟ್ಟೆಯ ಪೊಲೀಸ್ ಸಿಬ್ಬಂದಿಗಳು ಅಣೆಕಟ್ಟೆ ಮೇಲೆ ಬಿಡುತ್ತಿಲ್ಲ.